ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 24ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ಕೃಷ್ಣನು ಗೋವರ್ಧನ ಗಿರಿಯನ್ನು ಎತ್ತಿ ಇಡೀ ಬೃಂದಾವನವನ್ನೇ ಪ್ರವಾಹದಿಂದ ರಕ್ಷಿಸಿದ ರೋಚಕ ಕಥೆಯನ್ನು ಕೇಳಿದೆವು. ಇಂದು ಆ ಘಟನೆಯ ನಂತರ ನಡೆದ ಒಂದು ದೈವಿಕ ಸಂಭ್ರಮದ ಬಗ್ಗೆ ತಿಳಿಯೋಣ. ತನ್ನ ಶಕ್ತಿ ಸೋತು ಅಹಂಕಾರ ಅಳಿದ ಮೇಲೆ ದೇವಲೋಕದ ರಾಜ ಇಂದ್ರನು ಕೃಷ್ಣನ ಪಾದಗಳಿಗೆ ಶರಣಾಗುತ್ತಾನೆ. ಅಷ್ಟೇ ಅಲ್ಲ, ದೇವಲೋಕದ ಕಾಮಧೇನುವಿನ ಪುತ್ರಿಯಾದ ಸುರಭಿ ಹಸುವು ಬಂದು ಕೃಷ್ಣನಿಗೆ ಪಟ್ಟಾಭಿಷೇಕ ಮಾಡುತ್ತದೆ. ಆ ಅದ್ಭುತ ದೃಶ್ಯ ಹೇಗಿತ್ತು ಗೊತ್ತಾ? ಮಳೆ ನಿಂತ ಮೇಲೆ ಆಕಾಶ ತಿಳಿಯಾಡಾಗ ಇಂದ್ರನು ತನ್ನ ಐರಾವತ ಆನೆಯಿಂದ ಇಳಿದು ಬೃಂದಾವನದ ಮಣ್ಣಿಗೆ ಬರುತ್ತಾನೆ. 1000 ಕಣ್ಣುಗಳಿದ್ದರೂ ಅವನಿಗೆ ಕೃಷ್ಣನ ನಿಜವಾದ ರೂಪ ಕಾಣುತ್ತಿರಲಿಲ್ಲ. ಕೃಷ್ಣನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೇ ಪರಮಾತ್ಮ, ನನ್ನ ಐಶ್ವರ್ಯ ಮತ್ತು ಅಧಿಕಾರದ ಮದದಿಂದ ನಾನು ನಿನ್ನನ್ನು ಗುರುತಿಸಲಿಲ್ಲ, ನನ್ನ ಅಪರಾಧವನ್ನು ಕ್ಷಮಿಸು ಎಂದು ಕಣ್ಣೀರು ಹಾಕುತ್ತಾನೆ. ಕೃಷ್ಣನು ಕರುಣಾಮಯಿ, ಶರಣಾದ ಶತ್ರುವನ್ನು ಪ್ರೀತಿಯಿಂದ ಕ್ಷಮಿಸಿಬಿಡುತ್ತಾನೆ. ಇದೇ ಸಮಯದಲ್ಲಿ ದೇವಲೋಕದಿಂದ ಸುರಭಿ ಎಂಬ ದಿವ್ಯ ಹಸುವು ಬರುತ್ತದೆ. ಅದು ತನ್ನ ಹಾಲಿನಿಂದ ಕೃಷ್ಣನಿಗೆ ಅಭಿಷೇಕ ಮಾಡುತ್ತದೆ. ಆ ಕ್ಷಣದಲ್ಲಿ ಆಕಾಶದಿಂದ ದೇವತೆಗಳು ಹೂಮಳೆ ಸುರಿಸುತ್ತಾರೆ. ಇಂದ್ರನು ಕೃಷ್ಣನಿಗೆ ಗೋವಿಂದ ಎಂಬ ಬಿರುದನ್ನು ನೀಡುತ್ತಾನೆ. ಗೋವಿಂದ ಎಂದರೆ ಗೋವುಗಳಿಗೆ, ವೇದಗಳಿಗೆ ಮತ್ತು ನಮ್ಮ ಇಂದ್ರಿಯಗಳಿಗೆ ಆನಂದ ನೀಡುವವನು ಎಂದರ್ಥ. ಬೃಂದಾವನದ ಪ್ರತಿ ಮರ ಗಿಡಗಳು ಕೂಡ ಗೋವಿಂದ ಗೋವಿಂದ ಎಂದು ಜಪಿಸಲು ಆರಂಭಿಸಿದವು. ಈ ಪಟ್ಟಾಭಿಷೇಕದ ಸಮಯದಲ್ಲಿ ರಾಧೆಯ ಮುಖದಲ್ಲಿ ಒಂದು ದಿವ್ಯವಾದ ಹೆಮ್ಮೆಯಿತ್ತು. ಜಗತ್ತೇ ಕೃಷ್ಣನನ್ನು ದೇವರಾಗಿ ಪೂಜಿಸುತ್ತಿದ್ದರೂ ರಾಧೆಗೆ ಮಾತ್ರ ಅವನು ತನ್ನ ಪ್ರಾಣಪ್ರಿಯ ಶ್ಯಾಮನೇ ಆಗಿದ್ದನು. ಕೃಷ್ಣನು ತನ್ನ ಕೈಯಲ್ಲಿದ್ದ ಕೊಳಲನ್ನು ನುಡಿಸಿದಾಗ ಆ ನಾದವು ಇಂದ್ರನ ಅಹಂಕಾರವನ್ನು ಅಳಿಸಿಹಾಕಿತು. ರಾಧೆ ಹೇಳುತ್ತಾಳೆ, ಹೇ ಕೃಷ್ಣ, ನೀನು ಇಡೀ ಬ್ರಹ್ಮಾಂಡಕ್ಕೆ ಗೋವಿಂದನಾಗಿರಬಹುದು, ಆದರೆ ನನ್ನ ಹೃದಯಕ್ಕೆ ನೀನು ಸದಾ ರಾಧಾರಮಣನೇ. ಇಬ್ಬರ ಪ್ರೇಮದ ಮುಂದೆ ರಾಜವೈಭವವು ನಗಣ್ಯವಾಗಿತ್ತು. ಸ್ನೇಹಿತರೆ, ನಾವು ಎಷ್ಟೇ ದೊಡ್ಡವರಾದರೂ ಅಹಂಕಾರವನ್ನು ಬಿಟ್ಟು ದೈವಕ್ಕೆ ಶರಣಾದಾಗ ಮಾತ್ರ ನಮಗೆ ನಿಜವಾದ ಶಾಂತಿ ಸಿಗುತ್ತದೆ ಎಂಬುದೇ ಈ ಲೀಲೆಯ ಸಾರ. ಗೋವಿಂದನ ಕೃಪೆ ಸದಾ ನಮ್ಮ ಮೇಲಿರಲಿ. ನಾಳೆಯ 25ನೇ ದಿನದ ಭಾಗದಲ್ಲಿ ವರುಣದೇವನು ಕೃಷ್ಣನ ತಂದೆ ನಂದಗೋಪನನ್ನು ಅಪಹರಿಸಿದಾಗ ಕೃಷ್ಣನು ವರುಣಲೋಕಕ್ಕೆ ಹೋಗಿ ಹೇಗೆ ರಕ್ಷಿಸಿದ ಎಂಬ ಕಥೆಯನ್ನು ನೋಡೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.